ಭಾರತಕ್ಕೆ 2025 ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ರೋಚಕ ಜಯ. ನೋಡಿ, ಕೋಟ್ಯಾನುಕೋಟಿ ಭಾರತೀಯರ ಪ್ರಾರ್ಥನೆ ಫಲಿಸಿದೆ. ಐಸಿಸಿ 2025 ಟ್ರೋಫಿಯನ್ನ ಎತ್ತಿಡಿದಿದೆ. ಭಾರತ ತಂಡ ಮುತ್ತಿಕ್ಕಿದೆ. ರಣರೋಚಕವಾದಂಥ ಒಂದು ಪಂದ್ಯ ಆಗಿತ್ತು. ದುಬೈನಲ್ಲಿ ಫೈನಲ್ ಹಣಾಹಣಿ ನಡೀತು. ಆ ಕದನ ನಾವು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ವಿ. ಮ್ಯಾಚನ್ನು ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇತ್ತು. 12 ವರ್ಷದ ಬಳಿಕ ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿ ಬಂದಿದೆ. 25 ವರ್ಷದ ಸೇಡಿದು. ನ್ಯೂಜಿಲೆಂಡ್ 2000 ಇಸ್ವಿಯಲ್ಲಿ ನಮ್ಮ ವಿರುದ್ಧ ಫೈನಲ್ ಗೆದ್ದಿತ್ತು. ನ್ಯೂಜಿಲೆಂಡ್ ಅನ್ನ ಮಣಿಸಿ ಈಗ ಟ್ರೋಫಿಗೆ ಮುತ್ತಿಕ್ಕಿದೆ ಟೀಮ್ ಇಂಡಿಯಾ. 2013ರಲ್ಲಿ MS ಧೋನಿ ನಾಯಕತ್ವದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಟೀಮ್ ಇಂಡಿಯಾ ಗೆದ್ದಿತ್ತು. ಅದಾದಮೇಲೆ ಶ್ರೀಲಂಕಾ ಮತ್ತು ಭಾರತಕ್ಕೆ ಸಮಾನಾಂತರವಾಗಿ ಟ್ರೋಫಿ ಕೊಟ್ಟಿದ್ದರು. ಅದಾದ ನಂತರ ಈಗ 2025ನೇ ಸಾಲಿನ ಒಂದು ಟ್ರೋಫಿಗೆ ಭಾರತ ಮುತ್ತಿಕ್ಕಿದೆ. 12 ವರ್ಷದ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಭಾರತದ ಪಾಲಾಗಿದೆ. 25 ವರ್ಷಗಳ ಸೇಡನ್ನು ಟೀಮ್ ಇಂಡಿಯಾ ತೀರಿಸಿಕೊಂಡಿದೆ. ನೋಡಿ, ಬಹಳ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ವಿ. ಅದು ಹೇಳಿ ಕೇಳಿ ದುಬೈ ಪಿಚ್ ಅಂತ ಹೇಳಿದ್ರೆ ಸ್ಪಿನ್ನರ್ಗಳಿಗೆ ಹೇಳಿ ಮಾಡಿಸಿದಂತಹ ಒಂದು ಪಿಚ್ ಆಗಿತ್ತು. 252ರ ಗುರಿಯನ್ನು ಕೊಟ್ಟಿದ್ದರು. ಬಟ್ ಕಠಿಣ ಸವಾಲನ್ನು ಕೂಡ ಎದುರಿಸಿ ಭಾರತದ ಬೌಲರ್ಗಳು ಕೂಡ ಅಷ್ಟೇ ಆರಂಭದಲ್ಲಿ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಮಾಡಿದರು. ಅದಾದ ಮೇಲೆ ನಾವು ಸ್ಕೋರ್ ನೋಡ್ತಾನೇ ಹೋಗ್ತಾ ಇದ್ವಿ. ರೋಹಿತ್ ಶರ್ಮಾ ಅವರ ಭರ್ಜರಿ ಬ್ಯಾಟಿಂಗ್ ಕೂಡ ಒಂದು ತಂಡಕ್ಕೆ ಉತ್ತಮವಾದಂಥ ಆರಂಭವನ್ನು ಕೊಡ್ತು. ಅದಾದ ಮೇಲೆ ವಿರಾಟ್ ಕೊಹ್ಲಿ ಅವರ ಒಂದು ಕಳಪೆ ಸಾಧನೆ ಏನಿದೆ ಅದು ಕೂಡ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿತ್ತು. ನಂತರ ಅಕ್ಷರ್ ಪಟೇಲ್ ಆಗಿರ್ಬೋದು, ಜೊತೆಗೆ ನಮ್ಮ ಕನ್ನಡಿಗ KL ರಾಹುಲ್ ಆಗಿರ್ಬೋದು, ಅತ್ಯದ್ಭುತವಾದಂತಹ ಒಂದು ಪ್ರದರ್ಶನವನ್ನು ಕೊಟ್ಟರು ಅಂತ ಹೇಳ್ಬೋದು. ಈಗಾಗಲೇ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಹೆಚ್ಚಾಗ್ತಾ ಇದೆ. ಸಂಭ್ರಮ ಮನೆ ಮಾಡಿದೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ T20 ವರ್ಲ್ಡ್ ಕಪ್ ಆದಮೇಲೆ ನಂತರ ಬಂದಂಥ ಒಂದು ಚಾಂಪಿಯನ್ಸ್ ಟ್ರೋಫಿ ಇದು. ಅದರಲ್ಲೂ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ವಿಚಾರವಾಗಿ ಭಾಳ ಚರ್ಚೆ ಆಗ್ತಾ ಇತ್ತು. ಸೋತ್ರೆ ಕ್ಯಾಪ್ಟನ್ಸಿ ಅವ್ರು ಬಿಟ್ಕೊಡ್ತಾರೆ ಅಂಥೇಳಿ. ಬಟ್ ಈಗ ಅವರ ನಾಯಕತ್ವದಲ್ಲೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಮುಡಿಗೇರಿಸಿಕೊಂಡಿದೆ. ಕದನ ಕುತೂಹಲಕ್ಕೆ ಕಾರಣವಾಗಿದ್ದಂಥ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇದು. ಯಾಕಂದರೆ ಈ ಒಂದು ಎಲ್ಲ ಸರಣಿಗಳಲ್ಲಿ ಟೀಮ್ ಇಂಡಿಯಾ ಎಲ್ಲ ತಂಡಗಳ ವಿರುದ್ಧ ಕೂಡ ಗೆಲುವಿನ ಸರಣಿಯನ್ನು ನಿರಂತರವಾಗಿ ಅದೇ ಕಾಯ್ದುಕೊಂಡು ಬಂದಿತ್ತು. ಹಾಗೆ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಇವೆಲ್ಲವನ್ನು ಮ್ಯಾಚ್ ನೋಡಿದರೆ ಭಾರತ ಗೆಲ್ಲುವ ಫೇವ್ರೇಟ್ ಆಗಿತ್ತು. ಬಟ್ ನ್ಯೂಜಿಲೆಂಡ್ ಕೂಡ ನಾವು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋ ಹಾಗಾಗಿಲ್ಲ. ಆರಂಭದಿಂದಲೂ ಕೂಡ ಅವರು ಏನು ಭಾರತದ ಒಂದು ಬ್ಯಾಟಿಂಗನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಬಟ್ ಅಂತಿಮವಾಗಿ ಟೀಮ್ ಇಂಡಿಯಾ ಕನಸು, ಬಹಳ ವರ್ಷಗಳ ಕನಸು, ಸುಮಾರು 12 ವರ್ಷಗಳ ಕನಸೀಗ ನನಸಾಗಿದೆ. ನ್ಯೂಜಿಲೆಂಡ್ ತಂಡ 25 ವರ್ಷಗಳ ಹಿಂದೆ ಭಾರತದ ವಿರುದ್ಧ ಫೈನಲ್ನಲ್ಲಿ ನಮ್ಮ ವಿರುದ್ಧ ಗೆದ್ದಿದ್ದರವರು ಈಗ ಅದಕ್ಕೆ ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ಮಾಡುವ ಮೂಲಕ ತಕ್ಕ ಕೌಂಟ್ರನ್ನು ಕೊಟ್ಟಿದೆ. ನೋಡಿ, ಈ ಹಿಂದೆ ಅಂತಿಮ ಹಂತಕ್ಕೆ ಹೋಗಿ ಟೀಮ್ ಇಂಡಿಯಾ ಮುಗ್ಗರಿಸಿ ಬೀಳ್ತಾ ಇತ್ತು. ಯಾಕಂದರೆ ಈ ICC ಟೂರ್ನಿಗಳಲ್ಲಿ 9 ಬಾರಿ ಈಗ ಟೂರ್ನಿನ ಆಡಿದರೂ ಕೂಡ ಒಂದು 4 ಬಾರಿ ಫೈನಲ್ಗೆ ಹೋಗಿ ಟೀಮ್ ಇಂಡಿಯಾ ಕೊನೆಯ ಕ್ಷಣದಲ್ಲಿ ನಿರಾಸೆಯನ್ನು ಅನುಭವಿಸ್ತಾ ಇತ್ತು. ಅದು ಕ್ರಿಕೆಟ್ ಅಭಿಮಾನಿಗಳಿಗೆ ಬಹಳ ನಿರಾಸೆಯನ್ನು ಉಂಟು ಮಾಡ್ತಾ ಇತ್ತು. ಬಟ್ ಈಗ ಫೈನಲಿ ಅಂದುಕೊಂಡಂತೆ, ನಿರೀಕ್ಷೆ ಇಟ್ಕೊಂಡಂತೆ ಭಾರತ ತಂಡ ರೋಚಕವಾದಂತಹ ಗೆಲುವನ್ನು ದಾಖಲಿಸಿ ಸಾಧನೆಯನ್ನು ಮಾಡಿದೆ. ಭಾರತಕ್ಕೆ 4 ವಿಕೆಟ್ಗಳ ಒಂದು ಜಯ ಸಂದಿದೆ. ರೋಹಿತ್ ಸಾರಥ್ಯದಲ್ಲಿ ಭಾರತ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದೆ. ಅದರಲ್ಲೂ ಅತಿ ಹೆಚ್ಚು ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡ ಎಂಬ ಗೌರವಕ್ಕೂ ಕೂಡ ಟೀಮ್ ಇಂಡಿಯಾಗೆ ಪಾತ್ರ ಆಗ್ತಾ ಇದೆ. 252 ರನ್ನು ಟಾರ್ಗೆಟ್ ಕೊಟ್ಟಿದ್ದರು. 6 ಎಸೆತಗಳು ಬಾಕಿ ಇರುವಂತೆಯೇ ಟೀಮ್ ಇಂಡಿಯಾ ಗೆದ್ದು ಬಿಗಿದೆ. ಈ ಹಿಂದಿನ ಪಂದ್ಯಗಳಲ್ಲಿ ಉತ್ತಮ ಆರಂಭ ಪಡೆದರೂ ಕೂಡ ಅದನ್ನು ದೊಡ್ಡ ಮೊತ್ತವಾಗಿಸುವಲ್ಲಿ ರೋಹಿತ್ ಶರ್ಮಾ ಈ ಬಾರಿ ಎಡವಲಿಲ್ಲ. ಪ್ರಥಮ ಇನ್ನಿಂಗ್ಸ್ಗೆ ಶುಭ್ಮನ್ ಗಿಲ್ ಅವ್ರ ಜೊತೆಗೆ ಶತಕದ ಜೊತೆಯಾಟವನ್ನು ಕೂಡ ಆಡಿದರು. ವೈಯಕ್ತಿಕವಾಗಿ ಅರ್ಧ ಶತಕವನ್ನು ಕೂಡ ಪೂರೈಸಿ ತಂಡಕ್ಕೆ ಆಸರೆಯಾದರು.